ನಮಸ್ತೆ, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಶಿಶಿಶಿಖಾಸ್ ಚಾನಲ್. ಸೊ ಇವತ್ತು ನಾನು ಒಂದು ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾವುದಂತಂದರೆ, ತುಂಬ ಜನಕ್ಕೆ ಇವಾಗ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ. ಮತ್ತು ಅವ್ರಿಗೆ ಬಾಯ್ ಗರ್ಲ್ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ಮತ್ತು ಇನ್ನು ಕೆಲವ್ರಿಗೆ ನಾನು ಆಲ್ರೆಡಿ ಬಾಯ್ ಬೇಬಿ ಇರೋರಿಗೆ ಗರ್ಲ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ, ಮತ್ತು ಗರ್ಲ್ ಇರೋರಿಗೆ ಬಾಯ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ನಾನು ಫಸ್ಟ್ ಶುರು ಮಾಡೋಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಏನಂದರೆ, ಇದು ನಾನು ಯಾವುದೇ ರೀತಿ ಡಾಕ್ಟರ್ ಕೋರ್ಸಸ್ಸನ್ನು ಮಾಡಿಲ್ಲ. ಇದು ನನ್ನ ಒಂದು ಅನುಭವ ಮತ್ತು ಒಂದು ರಿಸರ್ಚ್ ಮೇಲೆ ನಾನು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ನು. ಸೊ ಅದಾದಮೇಲೆ ಇಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಕೂಡ ಯಾವುದೇ ರೀತಿ ಇಲ್ಲ. ಸೊ ಎರಡೂ ಜೆಂಡರ್ಗೂ ನಾನು ಇಲ್ಲಿ ಡಿಫ್ರೆನ್ಷಿಯೇಟ್ನ ಕೊಡ್ತಾ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಕೂಡ ಈ ವಿಡಿಯೋನಲ್ಲಿ ಇಲ್ಲ. ಸೊ ಮತ್ತೆ ಯಾಕೆ ತಡ, ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಪ್ರೆಗ್ನೆಂಟಾ ಅಥವಾ ಪ್ರೆಗ್ನೆಂಟ್ ಆಗೋದಕ್ಕೆ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆಯಾ, ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇದುವರೆಗೂ, ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸನ್ನು ಶೇರ್ ಮಾಡಿ. ಸೊ ಶುರು ಮಾಡೋಣ. ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬೇಬಿ ಬಾಯ್ ಅಥವಾ ಬೇಬಿ ಗರ್ಲ್ ಕನ್ಸೀವ್ ಆಗೋದಕ್ಕೆ ಏನೆಲ್ಲ ಒಂದು ಟಿಪ್ಸ್ ಇದೆ, ಏನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ತುಂಬ ಜನಕ್ಕೆ ಕ್ವೆಶನ್ಸ್ ಇರುತ್ತೆ. ಸೊ ಇದು ಕನ್ನಡದಲ್ಲಿ ಯಾರೂ ಈ ರೀತಿ ಇನ್ಫಾರ್ಮೇಷನನ್ನು ಇದುವರೆಗೂ ಶೇರ್ ಮಾಡಿಲ್ಲ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ. ಇದು ಪುಟ್ಟ ವಿಡಿಯೋ, ಮತ್ತು ನಿಮಗೆ ಕ್ಲೀನಾಗಿ ನಾನು ಎಕ್ಸ್ಪ್ಲನೇಷನ್ ಜೊತೆಗೆ ಇದನ್ನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಮೊದಲನೇದಾಗಿ ನಾನು ಬಾಯ್ ಮತ್ತು ಗರ್ಲ್ಗೆ ಏನು ಡಿಫ್ರೆನ್ಸಿಯೇಷನನ್ನು, ಸ್ಪರ್ಮ್ಸ್, ಕ್ರೋಮೋಸೋಮ್ ಅಂತ ಏನು ಹೇಳ್ತೀವಿ, ಆ ಒಂದು ಡೀಟೇಲ್ಡ್ ಸಿನಾರಿಯೋ ಮೇಲೆ ಹೇಳ್ತೀನಿ. ಅದಾದಮೇಲೆ ನಾನು ನಿಮಗೆ ನೀವು ಯಾವ ಟಿಪ್ಪನ್ನು ಫಾಲೋ ಮಾಡಬೇಕು, ಬೇಬಿ ಬಾಯ್ ಕನ್ಸೀವ್ ಆಗೋದಕ್ಕಾಗಲಿ ಅಥವಾ ಗರ್ಲ್ ಕನ್ಸೀವ್ ಆಗೋದಕ್ಕಾಗಲಿ ಯಾವ ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ನಾವ್. ಇಲ್ಲಿ ನೋಡಿ, ನಾನು ಬೋರ್ಡಲ್ಲಿ ನಿಮಗೆ ಬರೆದು ವಿತ್ ಎಕ್ಸ್ಪ್ಲನೇಷನ್ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ನಾನು ಕಂಪ್ಲೀಟ್ ಬೋರ್ಡ್ ಕಡೆ ಟರ್ನ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಫೀಮೇಲ್ ಮತ್ತು ಮೇಲ್ ಡಿಫ್ರೆನ್ಸಸ್ಸನ್ನು ಹೇಳ್ತೀನಿ. ಅದಾದಮೇಲೆ ನಾನು ಬಾಯ್ ಮತ್ತು ಗರ್ಲ್ ಹೇಗೆ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಕನ್ಸೀವ್ ರಿಲೇಟೆಡ್ ಅಂತ ಹೇಳ್ತಾ ಬರ್ತೀನಿ. ಸೊ ಈಗ ಫೀಮೇಲಲ್ಲಿ XX ಹಾಗೂ ಮೇಲಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ XX ಸೇರಿದಾಗ ಇಟ್ ಪ್ರೊಡ್ಯೂಸಸ್ ಫೀಮೇಲ್. ಹಾಗೆ ಇಲ್ಲಿ X, ಸೊ ಸ್ಪರ್ಮ್ ವಿತ್ Y ಫರ್ಟಿಲೈಸ್ ವಿತ್ X ಇದು ಆದಾಗ ನಮಗೆ ಸಿಗೋದು ಮೇಲ್. ದಿಸ್ ಪ್ರೊಡ್ಯೂಸಸ್ ಮೇಲ್. ಸೊ ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಬಿಕಾಸ್ ನನಗೆ ಯಾವುದೇ ರೀತಿ ಸುಮ್ಮನೆ ಟರ್ಮಿನಾಲಜಿಸ್ ಬೇರೆದು ಉಪಯೋಗಿಸಿ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ನಾನು ನಾರ್ಮಲ್ ಆಗಿ ಒಂದು ಎಲ್ಲರಿಗೂ ನಾರ್ಮಲ್ ಎಲ್ಲ ಜನಕ್ಕೂ ಅರ್ಥ ಆಗೋ ರೀತಿನಲ್ಲಿ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ XX ಸೇರಿದಾಗ ಫೀಮೇಲ್ ಆಗುತ್ತೆ, XY ಸೇರಿದಾಗ ಮೇಲ್ ಆಗುತ್ತೆ. ಇದಿಷ್ಟೇ ನೀವು ತಿಳ್ಕೊಳ್ಳಿ ಸಾಕು. ಸೊ ಇನ್ನು ಒಂದು ನಾರ್ಮಲ್ ಸೆಂಟೆನ್ಸಲ್ಲಿ ಹೇಳಬೇಕಂತಂದರೆ, ಸ್ಪರ್ಮ್ ವಿತ್ X ಕ್ರೋಮೋಸೋಮ್ fertilizes an egg, it produces female, and sperm with Y chromosome, it fertilizes an egg and it produces male. ಇಷ್ಟು. ಸೊ ಫೀಮೇಲಲ್ಲಿ ಯಾವಾಗಲೂ ಸೇಮ್ ಇರುತ್ತೆ XX, ಮೇಲಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ X ಆ್ಯಂಡ್ Y. ಸೊ ನಮಗೆ ಬಾಯ ಅಥವಾ ಗರ್ಲ ಅನ್ನೋದು ಡಿಪೆಂಡ್ ಆಗೋದು ಮೇಲ್ ಇಂದ ಪ್ರೊಡ್ಯೂಸ್ ಆಗೋವಂಥ ಕ್ರೋಮೋಸೋಮ್ ಮೇಲೆ. ಸೊ ಈಗ ನೆಕ್ಸ್ಟ್ ಬಾಯ್ ಮತ್ತು ಗರ್ಲ್ಗೆ ಯಾವ ರೀತಿ ಡಿಫ್ರೆನ್ಸಸ್ ಅಂತ, ಕ್ರೋಮೋಸೋಮ್ ಹೇಗಿರುತ್ತೆ ಅಂತ ಹೇಳಿದ್ದೀವಿ. ಸೊ ಈಗ ಈ ಸ್ಪರ್ಮ್ ಡಿಫ್ರೆನ್ಸನ್ನು ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿ ಅಂತ ನಾವು ತೊಗೊಂಡಾಗ ಹೇಗೆ ಅದು ಡಿಫರ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಾಯ್
ಆ್ಯಂಡ್ ಗರ್ಲ್. ಓಕೆ, ಸೊ ಈಗ ಏನಾಗುತ್ತೆ ಅಂದರೆ ಸ್ಪರ್ಮ್ ಹೇಳಿದೆ ಅಲ್ಲ, ಸೊ ಆ ಸ್ಪರ್ಮ್ ಆಫ್ಟರ್ ಯುವರ್ ಇಂಟರ್ಕೋರ್ಸ್ ಇಬ್ಬರು ಸೇರಿದಾದ್ಮೇಲೆ ಸ್ಪರ್ಮ್ ಇಲ್ಲಿ 3 ಡೇಸ್ವರೆಗೂ ಸ್ಟೇ ಆಗುತ್ತೆ ಇಫ್ ಇಟ್ ಈಸ್ ಎ ಬಾಯ್. ಓಕೆ, ಅಂದರೆ ವೈ ಕ್ರೋಮೋಸೋಮ್ ಫರ್ಟಿಲೈಸ್ ಆಗಿದ್ದರೆ ಆ ಸ್ಪರ್ಮು 3 ಡೇಸ್ವರೆಗೂ ಇರುತ್ತೆ. ಸೊ ಗರ್ಲಲ್ಲಿ ಇಟ್ ವಿಲ್ ಸ್ಟೇ ಟಿಲ್ 5 ಡೇಸ್. ಗರ್ಲ್ ಆದರೆ 5 ಡೇಸ್ ತನಕ ಇರುತ್ತೆ. ಸೊ ಅದಾದಮೇಲೆ ಇದು ಫಸ್ಟ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಕ್ಕೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್. ಇದಾದಮೇಲೆ ಈ ಸ್ಪರ್ಮು ಬಾಯ್, ಇಫ್ ಇಟ್ ಇಸ್ ಎ ಬಾಯ್, ಇದು ತುಂಬ ಫಾಸ್ಟಾಗಿ ಸ್ವಿಮ್ ಮಾಡುತ್ತೆ. ಫಾಸ್ಟರ್ ಸ್ವಿಮ್ಸ್ ಫಾಸ್ಟರ್ ಅಂತ ಹೇಳ್ಬೋದು. ಅಥವಾ ಇದನ್ನ ನಾನು ಇದನ್ನು ಸ್ವಿಮ್ ಫಾಸ್ಟರ್ ಅಂತಲೇ ಬರಿತೀನಿ. ಸ್ವಿಮ್ಸ್ ಫಾಸ್ಟರ್. ಬಟ್ ಇಫ್ ಇಟ್ ಈಸ್ ಎ ಗರ್ಲ್, ಸ್ಪರ್ಮ್ ಏನಾಗುತ್ತೆ, ಇಟ್ ಸ್ವಿಮ್ಸ್ ಸ್ಲೋವರ್, ನಿಧಾನವಾಗಿ ಹೋಗುತ್ತೆ ಅದು. ಹಾಗೆ ವೈ ಕ್ರೋಮೋಸೋಮ್ ಯಾವತ್ತು ಸ್ಮಾಲ್ ಇರುತ್ತೆ, ಎಕ್ಸ್ ಕ್ರೋಮೋಸೋಮ್ ಯಾವತ್ತು ಬಿಗ್ಗರ್ ಇರುತ್ತೆ. ಸೊ ಎಕ್ಸ್ ರಿಲೀಸ್ ಆಯಿತು ಅಂದರೆ ಅದು ಬಿಗ್ಗರ್ ಕ್ರೋಮೋಸೋಮ್ ಅಲ್ಲ, ಸೊ ಅದು ಗರ್ಲ್ ಅಂತ ಡಿಟೆಕ್ಟ್ ಮಾಡ್ತಾರೆ. ಸ್ಮಾಲ್ ಒಂದು ಕ್ರೋಮೋಸೋಮ್ ಏನಿದೆ ಅದನ್ನು ವೈ ಆಗಿರೋದ್ರಿಂದ ಅದನ್ನು ಬಾಯ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು 3 ಪಾಯಿಂಟ್ಸ್ ಬೇಸಿಸ್ ಮೇಲೆ ನಾವು ಬಾಯ್ ಹೇಗೆ ಕನ್ಸ್ಯೂಮ್ ಮಾಡೋದು, ಗರ್ಲ್ ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಅದನ್ನು ನಾನು ಇವಾಗ ಹೇಳ್ತೀನಿ. ಓಕೆ, ಸೊ ನೋಡಿದ್ರಲ್ಲ, ಈಗ ನಾನು ಚಾರ್ಟಲ್ಲಿ ನಿಮಗೆ ಈ ಕ್ರೋಮೋಸೋಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ದೆ. ಯಾಕೆ ಅದನ್ನು ತೋರಿಸ್ದೆ ಅಂದರೆ, ನಮ್ಮ ಒಂದು ಬಾಡಿನಲ್ಲಿ ಬಾಯ್ ಅಥವಾ ಗರ್ಲ್ ಯಾವುದೇ ಆಗಿರ್ಬೋದು ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಹೇಳೋದಕ್ಕೆ ಇದನ್ನು ತೋರಿಸಿದ್ದು. ಸೊ ಇದಕ್ಕೆ ನಾವು ಕನ್ಸೀವ್ ಆಗಬೇಕಾದ್ರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು. ನಮಗೆ ಇವಾಗ ಗರ್ಲ್ ಬೇಬಿ ಬೇಕು ಅಂದರೆ ಯಾವುದು ಫಾಲೋ ಮಾಡಬೇಕು, ಬಾಯ್ ಬೇಬಿ ಬೇಕು ಅಂದರೆ ಏನು ಫಾಲೋ ಮಾಡಬೇಕು. ಸೊ ಇದರಲ್ಲಿ ತುಂಬ ಸಿಂಪಲ್ ಫ್ರೆಂಡ್ಸ್. ಸೊ ಏನಿಲ್ಲ, ನೀವು 2 ಟಿಪ್, ನಾನು ಕೊಡುವಂಥ 2 ಟಿಪ್ಪನ್ನು ಫಾಲೋ ಮಾಡಿದ್ರೆ ಸಾಕು. ನಿಮಗೆ ಯಾವ ಒಂದು ಮಗುವಿನ ಅವಶ್ಯಕತೆ ಇದೆ, ಸೊ ಆ ಒಂದು ಬೇಸಿಸ್ ಮೇಲೆ ನೀವು ವರ್ಕ್ ಮಾಡ್ಬೋದು. ಸೊ ಫಸ್ಟ್ ಟಿಪ್ ಏನು ಅಂತಂದರೆ ನಿಮ್ಮ ಫುಡ್ ಡಯಟ್. ಸೊ ಹೆಣ್ಮಕ್ಳು ನಿಮ್ಮ ಫುಡ್ ಡಯಟನ್ನು ಹೇಗೆ ಫಾಲೋ ಮಾಡ್ತೀರಾ ಅದರ ಮೇಲೆ ಕೂಡ ಈ ಯಾವ ಬೇಬಿ ಕನ್ಸೀವ್ ಆಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ನಿಮಗೆ 2010ನಲ್ಲಿ ಅವ್ರ ಹೆಸರು ಬಂದು ನ್ಯೂಲ್ಯಾಂಡರ್ ಅಂತ. ಸೊ ಇವರ ಒಂದು ರಿಸರ್ಚ್ ಪ್ರಕಾರ ಅವರು ಒಂದು ರಿಸರ್ಚ್ ಮಾಡಿ ಫುಡ್ ಡಯಟ್ ಏನು ಹೇಳಿದ್ದಾರೆ ಅಂತಂದರೆ, ನಮಗೆ ಫುಡ್ ನಾವೇನು ತೊಗೊತೀವೋ, ದ ಫುಡ್ ವಾಟ್ ವಿ ಹ್ಯಾವ್, ಓಕೆ, ನಾವೇನು ಫುಡ್ ತೊಗೊತೀವೋ ಅದು ಲೋ ಇನ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ, ಓಕೆ, ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್. ಸೊ ಇದು ನೀವು ಫಾಲೋ ಮಾಡಿದ್ರೆ ಈ ಒಂದು ಟಿಪ್ಪನ್ನು, ಯು ಆರ್ ಹ್ಯಾವಿಂಗ್ ಎ ಚಾನ್ಸಸ್ ಆಫ್ ಹ್ಯಾವಿಂಗ್ ಬೇಬಿ ಗರ್ಲ್ ಅಂತ. ಸೊ ಬೇಬಿ ಗರ್ಲ್ ಕನ್ಸೀವ್ ಆಗಬೇಕು ಅಂತ ಇದ್ದರೆ ಅಂಥವ್ರು ಈ ಒಂದು ಫುಡ್ ಡಯಟನ್ನು ಫಾಲೋ ಮಾಡಬೇಕು. ಏನಂತ ಅಂದರೆ ಲೋ ಇನ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ, ಹಾಗೆ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್. ಸೊ ನಿಮಗೆ ಈ ಒಂದು ಫುಡ್ಡಿನ ಲಿಸ್ಟ್ ಬೇಕು ಅಂತಂದರೆ ಕೂಡ ನಾನು ಹೆಲ್ಪ್ ಮಾಡಬಲ್ಲೆ. ಯಾರಿಗಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಆಪೋಸಿಟ್ ನೀವು ಫಾಲೋ ಮಾಡಿದ್ರೆ ಅದು ಬಾಯ್ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಫುಡ್ ಡಯಟ್, ಫಸ್ಟ್ ಟಿಪ್ ಏನಂತ ನಾನು ಹೇಳ್ತಾ ಇದ್ದೀನಿ, ಫುಡ್ ಡಯಟ್. ನೀವೇನು ಫುಡ್ ಡಯಟ್ ಫಾಲೋ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್. ಮತ್ತು 2ನೇದಾಗಿ ನಿಮ್ಮ ಇಂಟರ್ಕೋರ್ಸ್. ಸೊ ಇವಾಗ ಆವ್ಯುಲೇಷನ್ ಅಂತ ಹೇಳ್ತೀವಿ. ಆವ್ಯುಲೇಷನ್ ಬಗ್ಗೆನೂ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆವ್ಯುಲೇಷನ್ ಈಗ ಫಾರ್ ಎಕ್ಸಾಂಪಲ್ ನಾನು ಬರೆದು ತೋರಿಸ್ಬೇಕಾಗುತ್ತೆ ಅನ್ಸುತ್ತೆ. ಓಕೆ, ನಾನು ಫಸ್ಟ್ ಓರಲಿ ಹೇಳ್ತೀನಿ ಮತ್ತು ಬರೆದು ಕೂಡ ತೋರಿಸ್ತೀನಿ. ಈಗ ನಿಮ್ಮ ಆವ್ಯುಲೇಷನ್ ಡೇಟ್ ಏನಿದೆ, ನಾನು ಈಗ ಬೋರ್ಡಲ್ಲಿ ನಿಮಗೆ ತೋರಿಸಿದೆ ಅಲ್ವಾ,
ಬಾಯ್ ಮತ್ತು ಗರ್ಲ್, ಬಾಯ್ ಸ್ಪರ್ಮ್ 3 ಡೇಸ್ ತನಕ ಇರುತ್ತೆ, ಗರ್ಲ್ ಆದರೆ ಅದು 5 ಡೇಸ್ವರೆಗೂ ಸ್ಟೇ ಆಗುತ್ತೆ ಅಂತ. ಸೊ ನಿಮ್ಮ ಆವ್ಯುಲೇಷನ್ ಫಾರ್ ಎಕ್ಸಾಂಪಲ್ ಇವತ್ತು 8th ಅಂತ ಅಂದ್ಕೊಳ್ಳಿ. ಸೊ ಈ 8th ಆಫ್ ಅಕ್ಟೋಬರ್ ಅಲ್ವಾ? ಸೊ 8th ಆಫ್ ಅಕ್ಟೋಬರ್ ಇವತ್ತೇ ನಿಮ್ಮ ಆವ್ಯುಲೇಷನ್ ಡೇ ಅಂತಂದರೆ ನೀವು 8th ಆಫ್ ಅಕ್ಟೋಬರಿಂದ ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡಬೇಕು. ಈಗ ನಿಮಗೆ ಗರ್ಲ್ ಅಂತ ಅಂದರೆ 8th ಇಂದ ನೀವು ಬ್ಯಾಕ್ವರ್ಡ್ಸ್ ಒಂದು 5 ಡೇಸ್ಗೆ ಕೌಂಟ್ ಮಾಡಬೇಕು. ಸೊ ಈಗ 8th ಅಂತ ತಗೊಂಡ್ರೆ ನಾನು ಇದನ್ನು 8, 7, 6, ಓಕೆ 5 ಆ್ಯಂಡ್ 4. ಸೊ ನೀವು 4th, ಈ 4th ನೀವು ಏನಾದರೂ ಇಂಟರ್ಕೋರ್ಸ್ ಮಾಡಿದರೆ ಸೊ ದಟ್ ವಿಲ್ ರಿಸಲ್ಟ್ ಇನ್ ಗರ್ಲ್. ಓಕೆ, ಸೊ ಆವಾಗ ಅದು ಗರ್ಲ್ ಕನ್ಸೀವ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಬಾಯ್ಗೆ ನೀವು ಕನ್ಸಿಡರ್ ಮಾಡಬೇಕಂತಂದರೆ ನಾನು ಹೇಳಿದೆ ಸ್ಪರ್ಮ್ ವಿಲ್ ಸ್ಟೇ ಅಂಟಿಲ್ 3 ಡೇಸ್ ಅಂತ. ಸೊ ನೀವು ಆವ್ಯುಲೇಷನ್ ಡೇಟ್ ಏನಿದೆ ಅವತ್ತಿನ ದಿನ 100% ಅಂತ ಹೇಳ್ಬೋದು. ಸೊ ಇವಾಗ 8th ಅಕ್ಟೋಬರ್ ಆವ್ಯುಲೇಷನ್ ಡೇ ಅಂದರೆ ಅವತ್ತೇನೆ, ಅದೇ ದಿನವೇ ನೀವು ತೊಗೋಬೋದು. ಮತ್ತು ಅದರ ಹಿಂದೆ ನೀವು 3 ಡೇಸ್ ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು 3 ಡೇಸ್ ಅಂದಾಗ ಆ 3rd ಡೇ, ಈಗ 8th ಅಂತ ಅಂದರೆ 8th, 7th ಮತ್ತು 6th. ಇಲ್ಲಿ ಇನ್ನೊಂದಿದೆ ಪಾಯಿಂಟ್ ಏನಂತಂದರೆ ನೀವೀಗ 8th ಫುಲ್ 100% ಯು ಕ್ಯಾನ್ ಟ್ರೈ ಇಂಟರ್ಕೋರ್ಸ್ ಮಾಡಿದ್ರೆ ನೀವು ಅದೇ ದಿನ ಬಾಯ್ ಚಾನ್ಸಸ್ ಆರ್ ವೆರಿ ಹೈ. ಮತ್ತು ಪ್ರೀವಿಯಸ್ ಡೇ ಅಂದರೆ 7th. ಸೊ ಈ 2 ಡೇಸ್ 8th ಆ್ಯಂಡ್ 7th. ಅದು ಬಿಟ್ಟು ನಿಮಗೆ 6th ಈಸ್ ಲೈಕ್ 50-50. ನಿಮಗೆ ದೆರ್ ಆರ್ ಚಾನ್ಸಸ್, ಅಥವಾ ಗರ್ಲು ಆಗ್ಬೋದು ಬಾಯ್ನೂ ಆಗ್ಬೋದು. ಸೊ ಐ ಸಜೆಸ್ಟ್ ಈ ಒಂದು 2 ಡೇಸಲ್ಲಿ ಇದು ನಿಮಗೆ 6th ನಾನು ಕಂಪ್ಲೀಟಾಗಿ ಹೇಳೋಕ್ಕೆ ಹೋಗಲ್ಲ. ಸೊ 8th ಆ್ಯಂಡ್ 7th ಏನಿದೆ ಆ ಒಂದು 2 ದಿನ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಕನ್ಸೀವಿಂಗ್ ಅ ಬೇಬಿ ಬಾಯ್. ಸೊ ನಾನು ಎರಡೂ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಷ್ಟ ಇಲ್ಲ. ಹಾಗಾಗಿ ಬಾಯೇ ಬೇಕು ಗರ್ಲೇ ಬೇಕು ಅಂತ ಅಲ್ಲ, ಎರಡೂ ಈಕ್ವಲ್ ಆಗಿರಬೇಕು. ಈ ನಡುವೆ ತುಂಬ ಜನ ಬಾಯ್ ಅಂತ ಹೇಳಿ ಎಷ್ಟೋ ಲೈಕ್ ಗಂಡು ಮಕ್ಕಳನ್ನು ತುಂಬ ಆಗ್ತಾ ಇದೆ. ಸೊ ನಾನು ಸಜೆಸ್ಟ್ ಮಾಡೋದು ಗರ್ಲ್ ಬೇಬಿ. ಆದಷ್ಟು ಜನ ಯಾರಾದರೂ ಇವಾಗ ಟ್ರೈ ಮಾಡೋರಿದ್ರು ಪ್ಲೀಸ್ ಗರ್ಲ್ ಬೇಬಿಗೆ ಟ್ರೈ ಮಾಡಿ. ಯಾಕಂದರೆ ನಮಗೆ ಹೆಣ್ಮಕ್ಳು ಕಡಿಮೆ ಆಗಬಾರ್ದಲ್ಲ. ನಾವು ಚೆನ್ನಾಗಿ ಫಸ್ಟ್ ಹೆಣ್ಮಕ್ಳಿದ್ರೆ ಎಲ್ಲ ನಾವು ಮತ್ತು ಗಂಡು ಮಕ್ಳು ಸಂತತಿನೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈಗ ಈ 2 ಟಿಪ್ಪನ್ನು ನಿಮಗೆ ಹೇಳಿದ್ದೀನಿ. ಏನು ಫಸ್ಟ್ ಟಿಪ್ ಅಂದರೆ ಯು ಹ್ಯಾವ್ ಟು ಫಾಲೋ ಯುವರ್ ಫುಡ್ ಡಯಟ್, ಆ್ಯಂಡ್ ದ ಸೆಕೆಂಡ್ ಟಿಪ್ ಈಸ್ ನಿಮ್ಮ ಇಂಟರ್ಕೋರ್ಸ್ ಡಿಪೆಂಡ್ಸ್ ಆನ್ ಯುವರ್ ಆವ್ಯುಲೇಷನ್ ಡೇಟ್. ಸೊ ಇದೆರಡನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಅಂದರೆ ನಿಮಗೆ ಯಾವ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರೋ ಅದನ್ನು ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಒಂದು ರಿಸರ್ಚ್, ಅಥವಾ ರಿಸರ್ಚ್ ಅಂತಲೇ ಹೇಳ್ತೀನಿ. ಸೊ ರಿಸರ್ಚ್ ಬೇಸಿಸ್ ಮೇಲೆ ಕೊಡ್ತಾ ಇರುವಂಥ ಟಿಪ್ಸು. ಸೊ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾವುದೇ ನಾನು ಫುಡ್ ಡಯಟ್ ಬಗ್ಗೆ ಮಾತ್ರ ನನಗೆ ಸೈಂಟಿಫಿಕ್ಕಾಗಿ ನಾನು ನಿಮಗೆ ಆಲ್ರೆಡಿ ರಿಸರ್ಚ್ ಮಾಡಿರೋರು ಹೇಳಿರೋದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಮತ್ತು ಇದು ಕೂಡ ಅಷ್ಟೇ, ಲೈಕ್ ಆವ್ಯುಲೇಷನ್ ಡೇಟ್ ಆಲ್ಸೋ ಇಲ್ಲಿ ನಾನು ಇದನ್ನು 200% ನಾನು ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಯಾವುದೇ ರೀತಿ ಡಾಕ್ಟರ್ ಕೋರ್ಸ್ ಯಾವುದು ಮಾಡಿಲ್ಲದೆ ಇರೋದ್ರಿಂದ ಇದು ಒಂದು ರಿಸರ್ಚ್ ಮೇಲೆ ಕೊಡ್ತಾ ಇರೋವಂಥ ಟಿಪ್ಸ್ ನಿಮಗೆ. ಸೊ ಫಾಲೋ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ನಾನು ಬೋರ್ಡಲ್ಲಿ ಒಂದ್ಸಲ ಬರೆದು ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಡೇಟ್ಸ್ನ ಒಂದ್ಸಲ ಇಲ್ಲಿ ಬೋರ್ಡ್ ಮೇಲೆ ಬರೆದು ಕೂಡ ತೋರಿಸ್ತೀನಿ. ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಆವ್ಯುಲೇಷನ್ ಅಂತ ಹೇಳ್ತೀವಿ ಇದನ್ನು. ಆವ್ಯುಲೇಷನ್ 8 ಇದ್ದರೆ ಯು ಹ್ಯಾವ್ ಟು ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡಬೇಕು. 8, 7 and 6 for boy, and here ಈಗ ಸೇಮ್ 8th ನಾನು ತೊಗೊತೀನಿ. 8, 7, 6, 5 and 4. ಸೊ ಇಲ್ಲಿ ಈ 2 ಡೇಟು, ಇಲ್ಲಿ 4th, 5th ಡೇ. ಸೊ ಈ ರೀತಿ ನೀವು ಕೌಂಟ್ ಮಾಡ್ಕೋಬೇಕು. ಬಾಯ್ ಆದರೆ ನೀವು ಆನ್ ದ ಆವ್ಯುಲೇಷನ್ ಡೇ ಆ್ಯಂಡ್ ಪ್ರೀವಿಯಸ್ ಡೇ ಇಂಟರ್ಕೋರ್ಸ್ನ ಟ್ರೈ ಮಾಡ್ಬೋದು. ಗರ್ಲ್ ಆದರೆ
ಆವ್ಯುಲೇಷನ್ ಡೇಟಿಂದ 5th ಡೇ, ಪ್ರೀವಿಯಸ್ 5th ಡೇ ಏನಿದೆ ಅಲ್ಲಿಗೆ ನೀವು ಕೌಂಟ್ನ ತಗೋಬೇಕಾಗತ್ತೆ. ಹಾಗೆ ನಾನು ನಿಮ್ಗೇನಾದರೂ ಸಿಂಪ್ಟಮ್ಸ್, ಈಗ ಆಲ್ರೆಡಿ ಕನ್ಸೀವ್ ಆಗಿಬಿಟ್ಟಿದ್ದೀರಾ, ಸೊ ಅವ್ರಿಗೆ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನುವಾಗ ನಿಮಗೆ ಆ ಸಿಂಪ್ಟಮ್ಸ್ ಹೇಗಿರ್ಬೋದು, ಬಾಯ್ ಇದ್ದರೆ ಸಿಂಪ್ಟಮ್ ಹೇಗಿರುತ್ತೆ, ಗರ್ಲ್ ಇದ್ದರೆ ಸಿಂಪ್ಟಮ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ನಿಮಗೆ ಅದರಲ್ಲಿ ಬಾಯ್ ಮತ್ತು ಗರ್ಲ್ ಸಿಂಪ್ಟಮ್ಸ್ ಡಿಫ್ರೆನ್ಸಸನ್ನು ತಿಳ್ಕೊಬೋದು. ಸೊ ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಜಸ್ಟ್ ಅದಕ್ಕೋಸ್ಕರ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫುಲ್ ವಿಡಿಯೋ ನೋಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಧನ್ಯವಾದ. ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೂ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಫುಲ್ ವೀಡಿಯೋಸನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.